ಕಾಂಗ್ರೆಸ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಕುರ್ಚಿ ಕಾಳಗ ಜೋರಾಗ್ತಿದೆ. ಇದರ ನಡುವೆ ಈ ಬಣ ಬಡಿದಾಟಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅನ್ನೋದು ಒಂದು ಗೊಂದಲದ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಒಂದ್ ಕಡೆ ಬಣ ಬಡಿದಾಟ, ಇನ್ನೊಂದ್ ಕಡೆ ಅಖಾಡಕ್ಕೆ ವರಿಷ್ಠರು ಬರ್ತಿದ್ದಾರೆ. ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್, ತೀವ್ರ ಕುತೂಹಲ ಮೂಡಿಸಿದಂತ ನಾಯಕರ ಸರಣಿ ಸಭೆ. ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ, ಜೊತೆಗೆ ಒಂದಷ್ಟು ಪ್ಲಾನಿಂಗ್ಗಳು ಸಂಬಂಧಪಟ್ಟ ಹಾಗೆ ಮುಂಬರುವಂತಹ ಒಂದಷ್ಟು ಲೋಕಲ್ ಎಲೆಕ್ಷನ್ಗಳಿರ್ಬೋದು. ಸೊ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಕ್ಷದಲ್ಲಿ ಏನೀಗ ಈ ಸಿಎಂ ಕುರ್ಚಿ ಕಾಳಗ ನಡೀತಿದೆ. ಸೊ ಬೆಂಗಳೂರಲ್ಲಿ ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ಪ್ರಾರಂಭ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಿರುವಂತಹ ಸಭೆ. ಭಾರತ್ ಜೋಡೋ ಭವನದಲ್ಲಿ ಆರಂಭ ಆದಂತಹ ಸಭೆ. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಈಶ್ವರ್ ಖಂಡ್ರೆ, ಹಾಗೆ ಹಿರಿಯ ನಾಯಕರಾದಂತಹ ಕೆ.ಎಚ್. ಮುನಿಯಪ್ಪ, ಕೆ. ವೆಂಕಟೇಶ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಇವತ್ತಿನ ಮೀಟಿಂಗ್ಗಳು ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ. ಸೊ ಬೆಂಗಳೂರಲ್ಲಿ ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ಆರಂಭ ಆಗಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ನಂತರ ಈಗ ಬಹಳಷ್ಟು ವಿಚಾರಗಳ ಪ್ರಸ್ತಾಪ ಆಗುವಂತ ನಿರೀಕ್ಷೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಿರುವಂತಹ ಸಭೆ. ಸೊ ಸಾಕಷ್ಟು ಸೀನಿಯರ್ ಲೀಡರ್ಗಳು ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಸೊ ಕಾಂಗ್ರೆಸ್ ಮನೆಯಲ್ಲಿ ಒಂದ್ ಕಡೆ ಡಿನ್ನರ್ ಮೀಟಿಂಗ್, ಒಂದು ಕ್ಯಾನ್ಸಲ್ ಆದಂಥ ಡಿನ್ನರ್ ಮೀಟಿಂಗ್ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸಲಾಯಿತು ಅನ್ನೋದಿತ್ತು. ಇನ್ನೊಂದು ಕಡೆ ಈ ಸಿಎಂ ವಿಚಾರವಾಗಿ ದಿನಕ್ಕೊಬ್ಬರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ. ಸೊ ಹಾಗಾಗಿ ಒಂದಷ್ಟು ಗೊಂದಲ ಈಗ ಕಾರ್ಯಕರ್ತರಲ್ಲೂ ಕೂಡ ಇದೆ, ನಾಯಕರಲ್ಲೂ ಕೂಡ ಇದೆ. ಸೊ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್ ಎಲ್ಲರೂ ಕೂಡ